ನನಗೂ ರಾಜಕೀಯದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಏನೋ ಒಂದು ಚೂಚು ತಿಳ್ಕೊಂಡಿರೋದು ಹೇಳ್ತೀನಿ ಅಷ್ಟೇ. ಓಕೆ. ರಾಜ್ಯದಲ್ಲಿ ಈಗ ಚರ್ಚೆ ಆಗ್ತಾ ಇರೋ ವಿಷಯ ಹೆಚ್ಚು ಅಂದರೆ ಸಿದ್ದರಾಮಯ್ಯನೋ ಡಿ ಕೆ ಶಿನೋ ಸಿ ಎಮ್ ಆಗೋದು. ಈ ವಿಷಯ ತುಂಬ ಭಾರೀ ಚರ್ಚೆಯಲ್ಲಿದೆ. ಆ ಚರ್ಚೆಯಲ್ಲಿ ನಾವು ಒಂಚೂರು ಪಾಲ್ಗೊಳ್ಳೋಣ. ಇದರ ವಿಷಯವಾಗಿ ಈ ಚರ್ಚೆ ವಿಷಯವಾಗಿ ಹೈಕಮಾಂಡ್ ಹತ್ರ 20 ಸಲ ಏನು ಇನ್ನೂ ಜಾಸ್ತಿನೇ ಆಗಿದೆ, ಎಲ್ಲರೂ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಡಿ ಕೆ ಶಿ ಅಂತೂ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಹೋಗಿ ಬಂದು ಅವರೊಂದು ಹೇಳ್ತಾರೆ, ಅವರು ನಿಧಾನವಾಗಿ ಇದನ್ನು ಇನ್ನೂ ಫುಲ್ ಮಾಡಿಲ್ಲ, ಈ ವಿಷಯನ ಪೂರ್ತಿ ಮಾಡಿಲ್ಲ, ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ. ಫ್ಲೈಟ್ನಲ್ಲಿ ಹೋಗ್ತಾರೆ, ಫ್ಲೈಟ್ನಲ್ಲಿ ಬರ್ತಾರೆ, ಬೆಳಗ್ಗೆ ತಿಂಡಿಗೆ ಡೆಲ್ಲಿಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬೆಂಗಳೂರಿಗೆ ಬರ್ತಾರೆ. ಈ ವಿಷಯವಾಗಿ ಹೋಗ್ತಾರೆ, ಬೆಳಗ್ಗೆ ಮಾತಾಡ್ಕೋತಾರೆ, ಸಾಯಂಕಾಲ ಮಧ್ಯಾಹ್ನ ಇದಕ್ಕೆ ಬೆಂಗಳೂರಿಗೆ ಊಟಕ್ಕೆ ಬರ್ತಾರೆ. ಈ ಥರ ಫ್ಲೈಟ್ನಲ್ಲಿ ಅದುವೆ ಎಷ್ಟು ಸಲ ಹೋಗಿ ಬಂದಿದ್ದಾರೋ. ಸಿದ್ದರಾಮಯ್ಯನವರು ಅಷ್ಟೇ, ಇಷ್ಟು ವರ್ಷ ಅಧಿಕಾರ ಮಾಡಿದ್ರು, ಇನ್ನೂ ಬೇಕು ಅವರಿಗೆ ಕುರ್ಚಿ ಆಸೆ ಪೂರ ಹೋಗಲ್ಲ, ಕುರ್ಚಿ ಆಸೆ ಬಿಟ್ಕೊಡಲ್ಲ. ಹಾಗೆ ಡಿ ಕೆ ಶಿನೂ ಆಗಲೇ ಇಲ್ಲ ಇನ್ನು ಮಿನಿಸ್ಟ್ರ್ ಆಗಲೇ ಇಲ್ಲ. ಅವತ್ತಿಂದ ಹೇಳ್ತಾನೆ ಇದ್ದಾರೆ, ಸಿ ಎಮ್ ಆಗಬೇಕು, ಸೆಕೆಂಡ್ ಸಿ ಎಮ್ಮು, ಡಿ ಸಿ ಎಮ್ಮು ಇದರಲ್ಲೇ ಆಯಿತು, ಸಿ ಎಮ್ ಆಗಬೇಕು ಅಂತ ಅವತ್ತಿಂದ ಹೇಳ್ತಾ ಇದ್ದಾರೆ, ಆದರೆ ಆಗಿಲ್ಲ. ನ್ಯಾಯವಾಗಿ ನೋಡಿದರೆ ಡಿ ಕೆ ಶಿ ಕುಮಾರ್ ಅವರು ಇಷ್ಟೊತ್ತಿಗೆ ಆಗಬೇಕಾಯಿತು, ಆದರೆ ಚುನಾವಣೆ ದೃಷ್ಟಿಯಿಂದ ಆಗಲಿಲ್ಲ. ಈಗ ಯಾವುದೂ ಇಲ್ಲ. ಇನ್ನು 2 ವರ್ಷ ಅವ್ರದ್ದಾಯಿತು, 2.5 ವರ್ಷ ಇವ್ರದ್ದು 2.5 ವರ್ಷ ಮಾಡಬೇಕಾಯಿತು, ಆದರೆ ಅದನ್ನು ಬಿಟ್ಕೊಡ್ತಾ ಇಲ್ಲ, ನಡೆಸ್ಕೊಂಡು ಹೋಗ್ಬೋದು. ಅವ್ರಿಗೆ ಕೊಟ್ಟರೆ ಇವಾಗ ಈ ಚರ್ಚೆಗೆ ಅವಕಾಶನೇ ಇರ್ತಿರಲಿಲ್ಲ. ಇವಾಗ ಇವರೆಲ್ಲ ಇದಿದೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿದೆ, ಇವ್ರನ್ನಲ್ಲೇ ಜಗಳ ಆಗ್ತಾಯಿದೆ ಅಂತ ಕೆಲವರ ಅಭಿಪ್ರಾಯ ಇರುತ್ತೆ. ಕೊಟ್ಟರೆ ಒಳ್ಳೆಯದು ಅಂತ ಕೆಲವ್ರ ಅಭಿಪ್ರಾಯಗಳು ಇರುತ್ತೆ. ರಂಗನಾಥ್ರವರು ಟಿ ವಿನಲ್ಲಿ ಹೇಳ್ತಾ ಇದ್ದರು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ಡಿ ಕೆ ಶಿ ಕುರ್ಚಿಗೆ ಆಸೆ ಪಡ್ತಾರೆ, ಆದರೆ ಅವ್ರಿಗೆ ಸಿಗ್ತಾ ಇಲ್ಲ. ಇದರ ನಡುವೆ ಕುಮಾರಸ್ವಾಮಿ ಕೇಂದ್ರದ ಮಿನಿಸ್ಟರ್ ಆಗಿ ಏನು ಬಿಲ್ಡಪ್ ಕೊಡ್ತಾ ಇದ್ದಾರೆ, ತಾವೇ ಸಿ ಎಮ್ಮು ಪಿ ಎಮ್ಮು ಅಂತ. ಆದರೆ ಅವರಿಗೆ ಸಿ ಎಮ್ ಆಗದೆ ಹೋದರೂ ಇದರ ಮಿನಿಸ್ಟ್ರ್ನಲ್ಲೇ ಸಿ ಎಮ್ ಪದವಿ ಮಾಡ್ತಾ ಇದ್ದಾರೆ. ಡಿ ಕೆ ಶಿ ಅವರು ಏನಾದರೂ ಮಾಡಿ ಕುರ್ಚಿ ಅವ್ರದ್ದಾಗಬೇಕು ಅಂತ ಇಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಡಿ ಕೆ ಶಿ ಅವರು ಇಲ್ಲದ ಕಸರತ್ತೆಲ್ಲ ಮಾಡ್ತಾ ಇದ್ದಾರೆ. ಏನಾದರೂ ಆಗಲಿ ಈ ಸಲ ಆಗಲೇಬೇಕು, ಬಿಡಲ್ಲ ಅಂತ ಅವರು ಕುರ್ಚಿ ಆಸೆ ತುಂಬ ಇದಾಗಿದ್ದಾರೆ. ಅದಕ್ಕೆ ಎಲ್ಲ ದೇವರು ಎಲ್ಲ ಇದು ಸುತ್ಕೊಂಬಂದರು. ಹೋಗೋಗಿ ಎಲ್ಲ ದೇವ್ರುಗಳಿಗೂ ಕೈ ಮುಗಿದು ಬೇಡ್ಕೊಂಡು ಬಂದರು. ಎಲ್ಲ ವಿಷಯ ಗೊತ್ತು. ಡಿ ಕೆ ಶಿ ಕುರ್ಚಿ ಎಲ್ಲ ದೇವ್ರುಗಳಿಗೂ ಹೋಗಿ ದಾನ ಧರ್ಮ ಎಲ್ಲ ಮಾಡ್ಕೊಂಡು ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ, ಸೇಮ್ ಆಗಲಿ ಅಂತ. ಆದರೆ ಸಿದ್ದರಾಮಯ್ಯ ಗ್ಯಾರಂಟಿ ಭಾಗ್ಯಗಳು ಇದಕ್ಕೆ ಅಡ್ಡಿಯಾಗಿವೆ. ಸಿದ್ದರಾಮಯ್ಯನ ಗ್ಯಾರಂಟಿ ಭಾಗ್ಯಗಳು ಅಂದರೆ ಜನಗಳಿಗೆ ಇದು ಪ್ರೆಸ್ ಆಗಿಬಿಟ್ಟಿದೆ ಎಲ್ಲರಿಗೂ ಮೈಂಡಲ್ಲಿ.
ಇವ್ರು ಬಿಟ್ಟರೆ ಇನ್ಯಾರು ಕೊಡಲ್ಲ, ಇವರು ಬಿಟ್ಟರೆ ಇನ್ಯಾರು ಗ್ಯಾರಂಟಿ ಬಗ್ಗೆ ಕೊಡಲ್ಲ ಅಂತ. ಆದರೆ ಕಾಂಗ್ರೆಸ್ನವ್ರು ಕೊಟ್ಟೇ ಕೊಡ್ತಾರೆ. ಕಾಂಗ್ರೆಸ್ನವರಿಂದನೇ ಅವ್ರು ಸಿದ್ದರಾಮಯ್ಯ ಅವ್ರು ಕೊಡ್ತಾ ಇರೋದು. ಕಾಂಗ್ರೆಸ್ನವ್ರು ಯಾರೇ ಬಂದರೂ ಕೊಟ್ಟೇ ಕೊಡ್ತಾರೆ. ಆದರೂ 50% ಸಿದ್ದರಾಮಯ್ಯ ಅವರಿದ್ದರೆ ಈ ಗ್ಯಾರಂಟಿ ಭಾಗ್ಯ, ಇಲ್ಲದೆ ಹೋದರೆ ಇಲ್ಲ ಅನ್ನೋದು ಜನಗಳ ತಲೆಯಲ್ಲಿದೆ. ನೋಡಬೇಕು ಅದನ್ನು ಅಳಿಸಾಕ್ತಾರ, ಏನು ಮಾಡ್ತಾರೋ ಅದನ್ನು. ಆದರೂ ಡಿ ಕೆ ಶಿ ಬಂದರೂ ಏನು ತೆಗಿಯಲ್ಲ, ಅವ್ರಿಗೂ ಗೊತ್ತಿದೆ ಇದನ್ನು ಭಾಗ್ಯ ತೆಗೆದ್ರೆ ನಮಗೆ ಕಾಂಗ್ರೆಸ್ನವ್ರಿಗೆ ಇದೇ ಗಟ್ಟಿ ಅಂತ. ಇನ್ನು ಯಾರೇನು ಮಾಡೋಕ್ಕೆ ಆಗಲ್ಲ. ಎಲೆಕ್ಷನ್ನು ಆದರೂ ಗ್ಯಾರಂಟಿ ಆರಿಸೋದು ಅಂತ ಸಿದ್ದರಾಮಯ್ಯ ಅವ್ರಿಗೆ ಗ್ಯಾರಂಟಿ ಇದೆ. ಈ ಗ್ಯಾರಂಟಿ ಭಾಗ್ಯಗಳಿಂದ ನನ್ನನ್ನು ಗ್ಯಾರಂಟಿ ಮತ್ತೆ ಆರಿಸ್ತಾರೆ ಜನ. ತೆಗೆದುಹಾಕಿರೋ ಇವ್ರು ಎಷ್ಟು ಸಲ ತೆಗೆದುಹಾಕಿರೋ ಜನ ಆರಿಸ್ತಾರೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಇದೆ. ಅದಕ್ಕೆ ಅವರು ಕುರ್ಚಿ ಬಿಡ್ತಾ ಇಲ್ಲ ಅಂತ ಅನಿಸುತ್ತೆ. ಅದು ನಮ್ಮ ಅನಿಸಿಕೆಗಳು, ನಾವು ಹೇಳ್ತೀವಿ. ಅವರಿದು ಅವ್ರು ಹೇಳಿ ಅಷ್ಟೇ. ಆದರೆ ನಾವು ಯಾವ ವ್ಯಕ್ತಿ ಬಗ್ಗೆನೂ ಇದು ಮಾಡ್ತಾಯಿಲ್ಲ. ನಮ್ಮ ರಾಜ್ಯ ಆಳ್ತಾ ಇದ್ದಾರೆ ಅವರು, ನಾವು ಪ್ರಜೆಗಳು ನಾವು ಹೇಳ್ಬೋದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಅಷ್ಟೇ. ಇನ್ಯಾವ ಇದು ಇಲ್ಲ. ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎಲ್ರಿಗೂ ಏನೇನು ಬೇಕೋ ಮಿನಿಸ್ಟ್ರುಗಳಿಗೆ ಮಾಡಿಕೊಟ್ಟು ಚುನಾವಣೆ ಖರ್ಚನ್ನೆಲ್ಲ ರಾಜ್ಯದ ಪಕ್ಷದಿಂದಲೇ ಭಾಗ್ಯಗಳಿಗೆ ಹಂಚಿ ಎಲ್ಲ ಮಾಡಿ ಸೀಟು ಯಾರು ಕಿತ್ಕೊಂಡ್ರು ಇವ್ರ ಕಡೆಗೆ ಸೀಟು ಬರಬೇಕು ಹಂಗೆ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ಹಿಂಗೆ ಆಡ್ಸಿರೋ ಅವರೇ ಬರ್ತಾರೆ, ಹಿಂಗೆ ಆಡ್ಸಿರೋ ಅವರೇ ಬರ್ತಾರೆ ಭಾಗ್ಯದಿಂದ. ಅವರಿಬ್ಬರು ಈ ಡಿ ಕೆ ಶಿ ಮತ್ತು ಶಿವಕುಮಾರ್ ಜಗಳ ಧಾರಾವಾಹಿ ಥರ ಹೋಗ್ತಾ ಇದೆ. ಇದು ಎಲ್ಲೂ ನಿಲ್ತಾ ಇಲ್ಲ. ಇದರ ನಡುವೆ ಸುಳ್ಳು ಸುದ್ದಿಗಳು ಬೇಕಾದಷ್ಟು ಜನ ಹಬ್ಬಿಸ್ತಾರೆ. ಸಿದ್ದರಾಮಯ್ಯನ ಮಗನ್ನೇ ಕೂರಿಸ್ತಾರಂತೆ, ಡಿ ಕೆ ಶಿಗೆ ಯಾಕೆ ಕೊಡ್ತಾರೆ ಅಂತಾರೆ ಕೆಲವರು. ಸಿದ್ದರಾಮಯ್ಯನ ಮಗನೇ ಇದನ್ನೇ ಅವನಿಗೆ ಕೊಡೋದು ಬಿಟ್ಟು ಇವ್ರಿಗೆ ಕೊಡ್ತಾರಾ ಅಂತಾರೆ ಕೆಲವರು. ಆದರೆ ಇವ್ರ ರಾಜಕೀಯದಲ್ಲಿ ರಾಜ್ಯದ ರಾಜಕೀಯ ಇವರ ಕಿತ್ತಾಟದಲ್ಲಿ ರಾಜ್ಯದ ರಾಜಕೀಯ ಅಧೋಗತಿ ಆಗಬಾರ್ದು ಎಲ್ಲರೂ ಹೇಳೋದು. ಕೇಳಿ ಜನಗಳಿಗೆ ಸಾಕಾಗಿದೆ ಅಂತಾರೆ. ಯಾರೋ ಒಬ್ಬರು ಆಗ್ರಿ ಎಲ್ಲ ದಿವಸ ಇದೇ ಹೇಳೋದು ಕೇಳಿ ಜನಗಳಿಗೆ ಸಾಕಾಗಿದೆ. ಯಾರೋ ಒಬ್ರು ಆಗ್ರಿ ಸಾಕು, ಇದೇನು ನೋಡಿ ನಿಮ್ಮ ಕಿತ್ತಾಟ ಬೋರಾಗಿದೆ ಅಂತಾರೆ. ಇನ್ನೂ ಜಾಸ್ತಿ ನೋಡ್ಬೇಕಾದ್ರೆ ಶಿವಕುಮಾರ್ ಅವರು ಬೆಂಬಲಿಗರು ಏನು ಕಡಿಮೆ ಇಲ್ಲ. ಶಿವಕುಮಾರ್ಗೆ ತುಂಬ ಬೆಂಬಲಿಗರಿದ್ದಾರೆ. ಇವರಿಗೆಲ್ಲ ಆಡಿಯನ್ಸ್ ನೋಡೋರಿದ್ದರೆ, ಪ್ರಜೆಗಳಿದ್ದರೆ ಸಿದ್ದರಾಮಯ್ಯಂಗೆ ಇವರು ಮಿನಿಸ್ಟ್ರುಗಳು ಇವರು ಎಲ್ಲ ಬೆಂಬಲಿಗರು ಶಿವಕುಮಾರ್ಗೆ ಜಾಸ್ತಿ ಇದ್ದಾರೆ. ಅವರನ್ನು ನೋಡಿಯೇ ತರಬೇಕು ಅಂತ ಕಾಯ್ತಾ ಇದ್ದಾರೆ. ಯಾರು ಆಗ್ತಾರೋ ಬಿಡ್ತಾರೋ. ಆದರೆ ಇವ್ರ ಜಗಳ ರಾಜ್ಯಕ್ಕೆ ಸಂಕಟ ಆಗಿದೆ. ಯಾರೋ ಒಬ್ಬರು ಅನುಕೂಲ ಆಗಬೇಕಷ್ಟೆ ಎಲ್ರಿಗೂ ಅಂತಲೇ ಇಬ್ಬರು ಎಲ್ಲರೂ ಈ ಥರ ಕಿತ್ತಾಡಿದರೆ ಇಬ್ಬರು ಜಗಳ ಮೂರನೇ ಅವ್ರಿಗೆ ಆಗೋದಂತೂ ಗ್ಯಾರಂಟಿ. ಇವರು ಈ ಥರ ಕಿತ್ತಾಡ್ಕೊಂಡ್ರೆ ಇಬ್ಬರು ಜಗಳ ಮೂರನೇ ಅವ್ರಿಗೆ ಲಾಭ ಆಗುತ್ತೆ, ಅಂದರೆ ಬಿ ಜೆ ಪಿಗೆ ಲಾಭ ಆಗುತ್ತೆ. ಜನಗಳಿಗೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದು ಮಾಡೋ ಅಂಥವರು, ಅವರು ಕೇಂದ್ರದಿಂದ ಸವಲತ್ತುಗಳನ್ನು ತಂದು ರಾಜ್ಯಕ್ಕೆ ಉಪಯೋಗಿಸಿ ಕೆಲಸ ಮಾಡೋ ಅಂಥವ್ರು ಅವಶ್ಯಕತೆ ಇದೆ. ಜನಗಳಿಗೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದು ಮಾಡೋ ಅಂಥವರು, ಕೇಂದ್ರದಿಂದ ಸವಲತ್ತುಗಳನ್ನು ತಂದು ರಾಜ್ಯಕ್ಕೆ ಉಪಯೋಗ ಮಾಡೋ ಅಂಥವರು ಬೇಕಾಗಿದೆ, ಅವಶ್ಯಕತೆ ಇದೆ. ಅಂಥವ್ರು ಆಗಬೇಕು ಅಂಥ ಬುದ್ಧಿಜೀವಿಗಳ ಅಭಿಪ್ರಾಯ ಇದೇ ಇರುತ್ತೆ. ನೋಡೋಣ ಯಾರಾಗ್ತಾರೆ, ಇವರ ಕಿತ್ತಾಟ ಎಲ್ಲಿಗೆ ಹೋಗುತ್ತೆ
ನೋಡೋಣ ನೋಡೋಣ ಕಿತ್ತಾಟ ಬೇಡಪ್ಪ ಬೇಡ, ಸಾಕಪ್ಪ ಸಾಕು. ಯಾರೋ ಒಬ್ರು ಆಗ್ರಿ. ಅಯ್ಯೋ ಏನು ಇನ್ನೇನು ಇದೇನಾ, ಇನ್ನು 2.5 ವರ್ಷ ಆದರೆ 2.5 ವರ್ಷ ಬದಲಾಗುತ್ತಲ್ಲ. ಮತ್ತು ಇಷ್ಟು ವರ್ಷ ಆಗಿದ್ದೀರ, ಇನ್ನೇನು ಆಗಬೇಕಾಗಿದೆ, ಇನ್ನೇನು ಮಾಡಬೇಕಾಗಿದ್ದೆ. ಹಾಗಂತ ಬಿಡೋಕ್ಕಾಗ್ತದಮ್ಮ, ಬಿಡೋಕ್ಕಾಗಲ್ಲ. ನಮ್ಮದು ಸೀಟು ಕುರ್ಚಿ, ಅದು ಖಾಲಿ ಸೀಟಲ್ಲ, ಚಿನ್ನದ ಕುರ್ಚಿ ಅದು. ಚಿನ್ನ ಕೊಡೋಕ್ಕೆ ಕುರ್ಚಿ ಅದು, ಚಿನ್ನದ ಮೊಟ್ಟೆ ಇಡೋ ಕುರ್ಚಿ ಅದು. ಅಂಥ ಕುರ್ಚಿನ ಬಿಡ್ತಾರ? ನೋಡೋಣ. ಆದರೂ DK ಶಿ ಅವ್ರಿಗೆ ಕೊಡಬೇಕು. ಯಾಕಂದರೆ ಮಾತಾಡ್ಬಿಟ್ಟಿದ್ದಾರೆ, 2 ವರ್ಷ ಆದಮೇಲೆ ಕೊಡ್ತೀವಿ ಅಂತ ಎಲೆಕ್ಷನ್ ಆಗುವಾಗ ಮಾತಾಡಿದರು. ಮಾತಿನ ಪ್ರಕಾರ ನಡ್ಕೋಬೇಕು. ಇದೆ ಮಾತಿನ ಪ್ರಕಾರ ನಡ್ಕೋಬೇಕು. ಮತ್ತು ಅವರೂ ಅವತ್ತಿಂದ ಕಾಲಿದ್ದಾರೆ, ಒಬ್ಬರೇ ಇರೋದೇನು ಆಯ್ತಲ್ಲ, 2-3 ಸಲ ಮಾಡಿದ್ದಾರೆ. ಈ ಸಲ ಅವರು ನೋಡಲಿ. ಈ ಸಲ ಎಲೆಕ್ಷನ್ ಬರೋವರೆಗೂ ಸ್ವಲ್ಪ, ಆಮೇಲೆ ಎಲೆಕ್ಷನ್ ಬಂದರೆ ಮತ್ತೆ ಇವ್ರನ್ನೇ ಕೂರಿಸೋರೆ. 2 ವರ್ಷ, ಒಂದೂವರೆ ವರ್ಷನಾರೇ ಆಗಬೇಕು. ನೋಡೋಣ ಯಾರಾಗ್ತಾರೆ ಆಗಲಿ. ಹಾಯ್ ಹಲೋ ನೋಡೋಣ. ನಾನು ರಾಜಕ್ಕೆ ಇದ್ದು ಇಷ್ಟೇ ಭಾಷಣ ಈ ಸಲಿದು. ಇನ್ನೂ ಇಂಪ್ರೂವ್ ಮಾಡ್ಕೊತೀನಿ. ಸ್ವಲ್ಪ ಸಹಕರಿಸಿ ನೋಡ್ತಾ ಇರಿ ವಿಡಿಯೋನ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ಸು. ಇಷ್ಟೋ ತನಕ ಕೂತ್ಕೊಂಡು ಪೂರ್ತಿ ವಿಡಿಯೋ ನೋಡಿದ್ದೀರಾ. ಪೂರ್ತಿ ವಿಡಿಯೋ ನೋಡಿದ್ದವರಿಗೆ ಥ್ಯಾಂಕ್ಸು. ನೋಡಿ, ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಪೂರ್ತಿ ವಿಡಿಯೋ ನೋಡಿ. ನಮಗೂ ವಾಚ್ ಅವರ್ ಬೇಕು, ಇನ್ನೊಂದು 1000 ಬೇಕು. ಅದಕ್ಕೋಸ್ಕರ ಏನೋ ಒಂದು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಟು ಲೈವ್.